ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನೌಕರಿ ಸಲುವಾಗಿ ಮಕ್ಕಳು ಕೇಳಕ್ ಬಂದವ್ರು ಕೈ ನೌಕರಿ ಸಂಬಂಧ ಕೇಳಕ್ ಬಂದವರು ಅಷ್ಟೇ ಬರೀ ಕೇಳಕ್ ಬಂದವರು ನೌಕರಿ ಜಾಬ್ ಕೇಳಿ ನೌಕರಿ ಸಂಬಂಧ ಜೂಮ್ ಮಾಡೋಕ್ಕೆ ಕಡವಾಳ ರೂಪಾಯಿ ಲಕ್ಷ ಕೊಡ್ರಿ ಹಿಂದೆ ನೌಕರಿ ಹೋಯ್ ಕೊಡ್ರಿ ನೌಕರಿ ಶಕ್ಕರ್ ಸಾಕಣ್ಣವ್ರ ಕೈ ನೌಕರಿ ಶಕ್ಕರ್ ಸಾಕಣ್ಣವ್ರಿಗೆ ಪ್ರಸಾದ ಹಚ್ಚಿಬಿಡಿ. ಯಾವ್ದಾರ ಯಾವ್ದಾರ ಯಾಕೆ ನಮಗೊಂದು ನೌಕರಿ ಸಿಕ್ಕ ಮತ್ತೆ ಯಾರು ಏನ್ ಪ್ರಸಾದ ಹಚ್ಚಿ ಅವ್ರಿಗೆ ಕೂದಂತಾರೆ. ಈ ತಿಂಗಳಿಗೆ ಇನ್ನೊಂದು ತಿಂಗಳಿಗೆ ಬರುತ್ತಾರೆ ಒಂದೊಂದು ಜಾಗದಲ್ಲಿ ಸೇರ್ಕೊಂಡು ಸದ್ಯ ಎಕ್ಸಾಮ್ ಪಾಸ್ ಮಾಡಿದ್ರ ಅಂತಂದ ಅವ್ರಿಗೆ ಪ್ರಸಾದ ಕೊಡು. ಪ್ರಸಾದ ಎಕ್ಸಾಮ್ ಪಾಸ್ ಮಾಡೋಣ ಯಾರು ಅನ್ಕೊಂಡ್ರೆ ಅಂತ ಹೇಳಿ ಪಾಸ್ ಮಾಡ್ತೀವಿ. ಸರ್ ನಿಂದೇನು ಯಾರಾಗ ಆಸ್ಪತ್ರೆ ಒಳಗೆ ಏನು ಹೇಳ ಕ್ಯಾನ್ಸರ್ ಆಸ್ಪತ್ರೆ ಒಳಗೆ ಕೆಲಸ ಮಾಡ್ತಿದ್ದೆ. ಇಂಜೆಕ್ಷನ್ ಕಳಿಸಿದ್ರು. ಕ್ಯಾನ್ಸರ್ ಆಸ್ಪತ್ರೆ ಒಳಗೆ ಕೆಲಸ ಮಾಡ್ತೀನಿ ಹೊರಗೆ ಹಾಕ್ಯಾರಂತ ದವಾಖಾನೆ ಬಿಟ್ಟು ನೌಕರಿ ವಾಪಸ್ ಹೋಗ್ತಾರೆ. ಅದ ದಾಖಲೆ ಹೋಗ್ತಾರೆ. ಅದ ನೌಕರಿ ಅಂತೇಳಿ ಬೇಡ್ಕೊಂಡು ಹೋಗಂತ ನಾನು ನೀನ ಬೇಡ್ಕೊಂಡು ಹೋಗ ಮುಂದಕ್ಕೆ ಹೊಳ್ಳಿ ಅವರು ನನ್ನ ಕರುವಂಪಾಗ ಮಾಡಿ ಬೇಡ್ಕೊ ಕೈ ಮರೆ ಬೇಡ್ಕೊ ನಾನು ಅದ್ರಾಗ ತಗೊಂಡಂಗ ಅಲ್ಲಪ್ಪ ಅಂತ ಬೇಡ್ಕೊ. ಸರಿ ಸರ್ ನೀವು ನಡಿ ನಡಿ ಹೊರಗೆ ನಡಿ. ಅರ್ಜುನ ಆಶ್ರಮದಿಂದ ಮಿಂಟ್ರಿ ಆಗೈತೆ. 21 ಟ್ರೈನ್ ಹೊಂಟಿ. ಈಗ ಆಶೀರ್ವಾದ ಬೇಕು. ಮುಂದಕ್ಕೆ ಕಲಿಬೇಕು. ಒಂದು ನಿಂಬೆ ಕೊಡು, ಚೆಕ್ ಕೊಡು. ಅವನು ನಿನ್ನ ಬ್ಯಾಗ್ನಾಗ ಇಟ್ಕೊಂಡು ಹೋಗು. ಎಲ್ಲಿದ್ರು ನನಗೆ ಹೊರಗೆ ಕೆಲಸ ಅಂತ ಬೇಡ್ಕೊಂಡು ಅಷ್ಟು ಮಾಡು. ಸರಿ DC ಕೋರ್ಟ್ನಾಗೂ ನಮ್ಮಂತನೇ ಐತಿ, AC ಕೋರ್ಟ್ನಾಗೂ ನಮ್ಮಂತನೇ ಐತಿ. ಈಗ DC ಮೇಡಮ್ ಅವ್ರ ತಹಸೀಲ್ದಾರ್ ಕಡೆ ಕಳ್ಸಾರ ಫೈಲ್, ಅಲ್ಲಿಂದ ಆರ್ಡರ್ ಕಾಪಿ ಬರ್ಬೇಕಾಗಿತ್ತು. ನನ್ನ ನೌಕರಿ ನನಗೆ ಬರುವಂಪಾಗ ಮಾಡಪ್ಪ ಅಂತ ಇಷ್ಟ ಬೇಡ್ಕೊಂಡು ಕೊಂಡ್ರ ಯಾವ ಬರ್ರಿ ನೀವು ಎಷ್ಟು ಬಾರಿ ಒಳಕ ಉತ್ತರ ಯಾಕೆ ಏನು ಉದ್ದೇಶ ನಮಗೆ
ಎಂಟನೇ ತಾರೀಕು ಹೊಂಟ್ರಿ ಆಶೀರ್ವಾದ ಕೇಳ್ಕೊಂಡು ಎಂಟನೇ ತಾರೀಕು ಕಾಯಕ್ಕೆ ಹೊಂಟ್ರಿ ಎಲ್ಲರಿಗೂ ಐತಪ್ಪ ಆಶೀರ್ವಾದ. ಅವನದು ಐತಿ, ನಂದು ಐತಿ. ಆದ್ರೆ ಕಾಲ ಒಂದು ಸ್ವಲ್ಪ ಸುಮಾರು ಬಂದ ರಾವ್ ಅಡ್ಡಾಡಕತ್ತೈತಿ ಎಲ್ಲಿ ಬೇಕಲ್ಲ. ಅದ ನಿಮ್ಮನ್ನ ಆಶೀರ್ವಾದ ಕೇಳ್ಕೊಂಡು ಹಾಕೊಂಡ್ರು ಸ್ವಲ್ಪ ಹಚ್ಬಿಡಿ. ಕಾಯ್ತೀನಿ, ಕಾಯ್ಕೊಂಡು ನೋಡಿ ಹಚ್ಕೋದ್ರಿ. ಎಸಿ ಪಾಪ್ ಸನ್ಯಾಸಿಗೆ, ಸನ್ಯಾಸಿ ಪಾಪ್ ಸರ್ವರಿಗೆ ಅಂತ ಆಗಬಾರ್ದಪ್ಪ. ಆ ರೀತಿ ನಿಮ್ಮಂಗೆ ನಾ ಇರ್ತೀನಿ. ಅದ್ರಾಗ ಹೇಸುಗಳು ಕೂಡ್ತಾರ, ಹೇಸಿಗೆ ಗೆಳ್ತನ ಮಾಡಿಬಿಟ್ಟೆ ಕುಂದ್ರಂತ ಚಂದ ಹೋಗಿ ಚಂದ ಬರ್ತಾರೆ. ಏನಾದ್ರು ಬೇಡ ಒಂದು ನಿಮ್ಮೆ ಕೊಟ್ರಿ, ಒಂದು ನಿಂಬೆ. ಇನ್ನೇನು ನಾನು ಒಬ್ಬ ಹತ್ತು ಇಟ್ಕೊಂಡು ಹೋದ್ರೆ ಅವ್ನು ಕೂಡ ಇದ್ದವ್ರನ್ನ 10 ಮಂದಿ ಕಾಯ್ತಾರೆ ಕುಂದ್ರಂತ. ಸರಿ ನೋಡ್ಬಿಟ್ಟಿಯ ಕಲ್ಯಾಣದ ಆಸೆ ಇಟ್ಕೊಂಡು ಬಂದು ಮಕ್ಕಳು ಕರೆ ಹೆಣ್ಮಕ್ಳು ಕರೀದೇ ಹೆಣ್ಮಕ್ಳು ಒಬ್ಬರೇ ಅವ್ರೆ ಮಂದಿ ಕರ್ಕೊಂಡ್ಬರ್ಲಿದ್ದಾರೆ ಗಂಡ್ಮಕ್ಳು. ಇವ್ರನ್ನ ಬಿಡ್ಬೇಕ ಕೇಳಿ ಕೇಳ್ಕೊಂಡ್ರೆ ಅವ್ರನ್ನ ಸಿಗ್ಬೇಕಂತ ಹೇಳಿದ್ರೆ ಕೂಲ್ ಉದ್ರಾಕತ್ತಾವ ಕಲ್ಯಾಣ ಕೂಲ್ ಉದ್ರಾಕತ್ತಾವ ಅಂತ ಹೇಳಿ ಈಗ ಕೂತಾಗ ಹೇಳ್ತಾರ ನೀವು ಕೊಡ್ರಿ ನಂದೆಲ್ಲ ಅವ ಪಾಸ್ ಮಾಡಿದ್ರೆ ನೀ ಮಾಡ್ಕೋ, ನೀ ಪಾಸ್ ಮಾಡಿದ್ರೆ ಅವ ಮಾಡ್ಕೊತಾನವ. ಮಗ ಪಾಸ್ ಮಾಡಿ ಮಾಡ್ತೀವಿ, ಕಾಯಿ ಪಾಸ್ ಮಾಡ್ತೀವಿ ಮಾಡ್ಕೊಡ್ತೀವಿ ಪಾಸ್ ಮಾಡಿ ಮಾಡಿಕೊಟ್ರೆ ನಾನು ಪಾಸ್ ಮಾಡ್ಕೊಂಡು ಸಾಲ ಕೊಟ್ರಿ. ಏನ್ ನೋಡಲ್ಲಿ ಆ ಯೋಗ ಭಾಗ್ಯ ತಿಂಗಳ 2 ತಿಂಗಳ ಕೂಡಿ ಬರ್ತಾರೆ. ತೊಗೊಂಡ್ಬಿಟ್ರಿ ಮಾಡಿ ಸರಿ ಸರಿ ಸರಿಮ್ಮ ಬರ್ರಿ ಬರ್ರಿ ರಾಂಜನಮ್ಮ ಏನ್ ಕರ್ತ ಮಾಡ್ಬೇಡ್ರಿ. ಮಗ ಪಾಸ್ ಮಾಡಿದ್ ಮಾಡ್ತಾವ, ಕಾರ್ ಪಾಸ್ ಮಾಡಿದ್ದ ಮಗ ಮಾಡ್ಕೊಡ್ತಾವ. ಕಾಯಿ ಪಾಸ್ ಮಾಡಿ ಮಗ ಮಾಡ್ಕೊಂತೀವಿ. ಪಾಸ್ ಮಾಡಿ ಮಾಡಿಕೊಂಡು ಮಾಡ್ತಿದ್ದಪ್ಪ ಅಂತ ನಾ ಪಾಸ್ ಮಾಡಿದ್ದ ಮಾತು ಹೋಗ್ತೀವಿ. ಹಣ್ಣು ತಿನ್ನಿಸಿ ನೀನು ಬಾಯಿ ಗಿಡ ನಿಂಬೆಹಣ್ಣು ಬಾಯಿ ಗಿಡ ಅದನ್ನ ಇಲ್ಲ ಇವ್ರಿಗೆ ತಿಂಗಳ 2 ತಿಂಗಳ ಕೂಡಿ ಬರ್ತೈತಿ. ತೊಗೊಂಡ್ಬಿಡನ್ನು ಕಲ್ಯಾಣ ಮಾಡುತ್ತೆ. ಸರಿ ಬರ್ರಿ ಸಾಲ ಕೊಡ್ರಿ. ಏನಂತಪ್ಪ
ಅವ ಪಾಸ್ ಮಾಡಿದ್ ಮಾಡ್ತೀವೋ ನೀನು ಪಾಸ್ ಮಾಡಿದ ಅವ ಮಾಡ್ಕೊಂತಾನವ ತಾಯಿ ಪಾಸ್ ಮಾಡಿದ ಮಗ ಮಾಡ್ಕೊಂತಂತ ತಿನ್ಸ ನಾ ಪಾಸ್ ಮಾಡಿದ ಮಾಡ್ಕೊಂತ ತಿನ್ಸು ನೀವು ವಾರದಾಗ ಕೂಡಿ ಬರ್ಬೋದು ಈ ತಿಂಗಳದಾಗ ಕೂಡಿ ಬರ್ತೈತಿ ತೊಗೊಂಡ್ಬಿಡತ್ತೆ ಸರಿ ಸರಿ ಮರ ನೋಡಿ ಟೈಮ್ ಇಲ್ಲ ನಾವು ತಿಂದು ನಮಸ್ಕಾರ ಮಾಡ್ಕೊಂತ ಹೇಳ್ತೀರಿ ಸರಿ ಬರಪ್ಪ ಅವರಿಂದ ಈ ಒಂದು ಸುಳ್ಳಾಗಿತ್ತು ಇನ್ನೊಂದು ಎಲ್ಲಾರು ನೋಡಿ ಸುಳ್ಳಾಗಿತ್ತು ಹೋಗಿರಿ ನೀವು ಮನುಷ್ಯ ಬಂದಿಲ್ಲ ಅವರ ವಾಕ್ಯ ಅಂತ ನಾ ಪಾಸ್ ಮಾಡಿಕೊಂಡ್ರೆ ಮಾಡ್ತೀನಪ್ಪ ಅಂತ ತಿಳಿಸ ನಾ ಪಾಸ್ ಮಾಡಿದ ಮಾಡ್ಕೋಬೇಕು ಅಣ್ಣ ಬಾಯ್ಗಿಡ ಇದ್ರ ಮ್ಯಾಗ ಹಂಗೆ ಆಗುದಿಲ್ಲ ಮೇಳಾಗುತ್ತೆ ಉಳ್ಸಾಕ್ ಮಾಸ್ತ ಕಲ್ಯಾಣ ಆಗುತ್ತೆ ಸರಿ ಕೊಂಡ್ರು ಸರಿ ಸರಿ ನೋಡ್ರಿ ಸರಿ ಸರಿ ಟೈಮ್ ಸರ್ ಬರಮ್ಮ ಬರೋ ಮಗ ತಂದೆಲ್ಲ ಕೇಳ್ರಿ ತಾಂದೇಲಿ ಒಂದ್ ನಿಮಿಷ ಅವ ಪಾಸ್ ಮಾಡ್ತೀವ ನೀ ಪಾಸ್ ಮಾಡಿದ್ ಅವ ಮಾಡ್ಕೊ ನಾ ಪಾಸ್ ಮಾಡ್ತೀನಿ ನೀ ಪಾಸ್ ಮಾಡು ನೀನ ಪಾಸ್ ಮಾಡು ಪಾಸ್ ಮಾಡಿಕೊಂಡ್ರೆ ಮಾಡ್ತೀನಪ್ಪ ಅಂತ ತಿಳಿಸ ನಾ ಪಾಸ್ ಮಾಡ್ದ ಮಾಡ್ಕೋಬೇಕಂತ ಅನ್ನ ಸ್ವಲ್ಪ ಕೊಡ್ರಿ ಇನ್ನ ಯೋಗ ಕೂಡಿ ಬರ್ತೈತಿ ತಗೊಂಡ್ಬಿಡಿ ಸರಿ ಕುಂದ್ರು ಬರೋ ಸ್ವಲ್ಪ ಕೊಡ್ರಿ ತಂದೆಲ್ಲ ತಾಂದೇಲಮ್ಮ ಏನಂತಪ್ಪ ಒಂದು ಇದೊಂದು ಏನಾದ್ರು ಸೊಟ್ಟ ಆಗಿತ್ತ ನಾವು ಎಲ್ಲಾರು ನೋಡಿದ್ರ ಅವನ್ನ ಕೇಳ್ರಿ ಈಗ ಒಂದು ಏನಾದ್ರು ಸೊಟ್ಟ ಆಗಿತ್ತಲ್ಲಕ್ಕೆ ಆಯ್ತಂತ ನೋಡಿ ಕಾಟ ಬಿಟ್ಟಿದೆ ಅದನ್ನ ನೆಟ್ಟಗೆ ಮಾಡಂತಾನೋ ಅಥವಾ ಬೇರೆ ಹುಡುಕಂತ ಕೇಳ ಹೋಗೈತಂತ ಹೇಳ್ಬೋದು ಅದು ಹೋಗ್ಯದಂತ ಬೇರೆ ನೀ ಪಾಸ್ ಮಾಡಿದ ಮಗ ಮಾಡಿಕೊಂತಾನೋ ಏನು ಅವ ಪಾಸ್ ಮಾಡಿದ್ ನೀ ಮಾಡ್ತೀವ ತಾಯಿ ಪಾಸ್ ಮಾಡಿದ ಮಗ ಮಾಡ್ಕೊಂತಾನೆ ತಪ್ಪು ತಿನ್ನಸ್ ಅಂತ ಹೇಳ್ರಿ ನಿಮ್ಗೆ ನಾ ಪಾಸ್ ಮಾಡಿದ ಮಾಡ್ಕೊಂತ ಮೊಹರಂ ಅನ್ನೋದ್ ದಿನ ಅವ್ನ ಕಲ್ಯಾಣ ಆಗಿರ್ತೈತಿ ಮೊಹರಂ ಕರ್ಕೊಂಬಂದು ಮೊಹರಂ ಮಾಡ್ಕೊಂಡು ಹೋಗ್ರಿ ಕೊಂಡ್ರಂತ ಪ್ರಸಾದ ಕೊಡ್ರಿ ಯಾರು ಬೇಕಂತ ಹೇಳ್ರಿ ಕೊಂಡ್ರಿ ವರ ಬರ್ತಾವ್ರಿ ಸೈಡ್ ಬಂದು ನಿಂದ್ರು ನಿಂಬೆಹಣ್ಣು ತಗೋರಿ ಮಗಳ ಮಕ್ಕಳು ಪಾಲಿಗೆ ಬಂದದ್ದು ಪಂಚಾಮೃತ ಅನ್ಬೇಕಪ್ಪ ಪಾಲಿಗೆ ಬಂದದ್ದು ಪಂಚಾಮೃತ ಅಂದ್ರೆ ಅಕ್ಕಿ ಕಲ್ಯಾಣ ಆಗುತ್ತೆ ತಿನ್ಸಕ್ಕಿಗೆ ಪಾಲಿಗೆ ಬಂದದ್ದು ಪಂಚಾಮೃತ ಸಹಜರಿ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನವ ನಿನ್ನ ಕಲ್ಯಾಣಕ್ಕೆ ನನ್ನ ಆಶೀರ್ವಾದ ಆಯ್ತು ಪ್ರಸಾದ ಕೊಡ್ರಿ ಕೊಂದ್ರಂತ ಬರ್ರಿ ಲೋನ್ ಕೊಡ್ರಿ ನಂಬಿಕೆ ಭಕ್ತಿ ವಿಶ್ವಾಸ ಏನು ಬೋಧಿ ಕೂಡ ಇಟ್ಕೊಂಡು ದುಡ್ಕೊಂತಾರ ಅವರಿಗೆ ಹೇಳಿದ್ರು ಅದನ್ನೇ ಹೇಳ್ದ ಇದ್ರು ಅದಿದೆ ನಂಬಿಕೆ ಬೇಕು ನನಗೆ ದುಡುಕಿ ಬೇಕು ಬಂದ ಕೂಡಲೇ ಹೇಳಬೇಕು ನಮ್ಗೆ ಅಂತಂದ್ರೆ ಅವ್ರ ಕೈಯಾಗ ಸಿಗೋದು ಡೋಂಗಿ ಭಕ್ತರ ಕೈಯಾಗಂತೂ ನಾವು ಸಿಗೋದನ ಇಲ್ಲ ಮಕ್ಕಳ ಸಲುವಾಗಿ ಬಂದವ್ರು ಕರಿ ನೋಡ್ರಿ ಮಕ್ಕಳಾಗಿರೋದು ಬೇರೆ ಯಾರು ಜೋಡಿ ಗಂಡ ಐತಿ ಈಚೆ ಕಂಡಿದ್ರಿ ಇಲ್ಲಿ
ಹೆಣ್ಮಕ್ಳು ಗಂಡು ಮಕ್ಕಳು ಹೆಣ್ಮಕ್ಳು ಹಿಂದೆ ನೀವು ನೋಡಿ ಹೇಳಿದ್ರೆ ಸರ್ ಸ್ವಲ್ಪ ಬಾರಮ್ಮ ಆಕೆ ಏನಂದ್ರಮ್ಮ ಇಲ್ಲಿ ನಿಮ್ಮ ಜೋಡಿ ಇಟ್ಕೊಂಡಿದ್ದೀರಿ ಮಕ್ಕಳ ಸಲುವಾಗಿ ಬಂದಿದ್ರೆ ಅಷ್ಟೇ ನಿಂದ್ರಿಸ್ರಿ, ಎಲ್ಲ ಸರಿಸ್ಬಿಡ್ರಿ. ಅವರೆಲ್ಲರಿಗೂ ಪ್ರಸಾದ ಚಿಟ್ ಕೊಡ್ರಿ. ಸೇರಿದ್ರಮ್ಮ ಬರ್ರಿ ಮುಖತ್ ಬರಮ್ಮ ಆಕಾಶ್ ಬಾರ ಸುಮ್ಮನೆ ಮುಖತ್ ಬರಮ್ಮ ಮುಖತ್ ಬರ್ರಿ ಬರ್ರಿ ಮಾಡ್ಕತ್ತ ನೀವು ಸ್ವಲ್ಪ ಸರಿ ಮಾಡಿ ಬರ್ರಿ ಮಾಡಕ್ ಬರ್ರಿ ಬರ್ರಿ ಒಳಗೆ ಬರ ತಗೊಳ್ಳಿ ಪರ್ಸ ಏಯ್ ಬರ್ರಿ ಒಳಗೆ ಅವರಿಗೆ 5 ನಿಮಿಷ ತದಾಸ್ಕೊಡ್ರಿ ಬಾರಮ್ಮ ನೀವೇನು ನಿಂದಿರ್ತೀವಿ ನೀವು ಸ್ವಲ್ಪ ಸೀದಾ ನಿಂದಿರ್ತೀವಿ ನಿಂದ್ರಕ್ಕೂ ಗೊತ್ತಬೇಕನ ಇವತ್ತಿನಿಂದ ಔಷಧ, ಗುಳಿಗೆ, ಎಣ್ಣೆ, ಇಂಜೆಕ್ಷನ್ ಚೆಕ್ ಮಾಡಿಸ್ಕೊಂಡು ಬಿಡಬೇಕು. ಗಂಡನ ದೇವರನ್ನು ಧರ್ಮ ಕಾಯ್ಕೊಂಡು ಎದ್ದು ಕೂಡಲೇ ಅವನ ಕಾಲಿಗೆ ನಮಸ್ಕಾರ ಮಾಡಿ ಒಂದು ಬಾಳೆ ಮಾಡ್ಕೊಂಡು ಹೋಗಿ 5 ಅಮಾವಾಸ್ಯೆ ನನ್ನ ಪರೀಕ್ಷೆಗಳೊಳಗೆ ಪಾಸ್ ಆಗ್ಬೇಕು. ಅಂಥವ್ರಿಗೆ ಒಂದು ಪಟ್ಟ ಆದ್ರೂ ಕೊಡ್ತೀನಿ, 2 ಪಟ್ಟ ಆದ್ರೂ ಕೊಡ್ತೀನಿ. ಹಚ್ಚಿಬಿಡ್ರಿ ಕೂಡು. ಹೆಂಗ್ ತರ್ಬೇಕು ನೆನಪು ಮುಡ್ಸ್ಕೊಡ್ರಿ ಇವ್ನ ಹೆಂಗ್ ತರ್ಬೇಕು ಕುಂತಾಗ ಹೋಗೋರ್ ದಾರಿ ಬಿಡ್ರಿ ಮಕ್ಳು ದಾರಿ ಬಿಡಮ್ಮ ಹೋಗೋರ್ಗೆ ಇವ್ನ ಹೆಂಗ್ ತರ್ಬೇಕು ಕುಂತಾಗ ಆಚೆ ಅಂತ ಕೇಳ್ಕೊಂಡ್ ಹೋಗ್ಬೇಕು ಮಕ್ಳು ಅಷ್ಟು ನಡೆಯಮ್ಮಲ್ಲಿ ಅಜ್ಜರ್ ನಂಗೆ ಭೇಟಿ ಮಾಡ್ತೀನಿ. ನೀನ ಏನಮ್ಮ ಹೇಳಿದ್ರ ಸ್ವಲ್ಪ ಸಣ್ಣ ಅವ್ನ ನೆಲಕ್ ಮುಡಿಸ್ಬೇಡ್ರಿ ಏನ್ ಭೇಟಿ ಏನ್ ಹೇಳಿ ಈಗ 3 ತಿಂಗಳಾತ್ರಿ ಅವ್ರು ಭೇಟಿ ಮಾಡ್ಸಂದಾರಿ ಅಜ್ಜನಂದ್ರ ಒಳ್ಳೆದಾರ ಈಗ ಕೊಡ್ರಿ. ಅಲ್ಲಿ ಇಕ್ಕಟ್ಟು ಕುಂತಾಗ ಹೇಳು ಭೇಟಿ ಮಾಡ್ಸ ಯಾರಂದ್ರ ಅಜ್ಜರ್ ಅಂದ್ರ ನೋಡಿ ಇಕ್ಕಟ್ಟ ಕುಂತಾಗ ಹೇಳ್ತಾರಮ್ಮ ಕೇಳ್ಕೊಂಡ್ರಿ ಇನ್ನ ನೆಲಕ್ಕೆ ಮುಡಿಸ್ಬಿಡ್ರಿ ಅವ್ನ ಹೆಂಗ್ ತರ್ಬೇಕು ಕುಂತಾಗ ಏನ್ ಹೇಳ್ತಾರೆ ಕೇಳ್ಕೊಂಡು ಹೋಗ್ಬೇಕು ಸರಿ ಕುಂತಾಗ ಅಜ್ಜಿ ಏನಂತ ಕೇಳ್ಕೊಂಡು ಹೋಗ್ಬೇಕು ಬರ್ರಿ ಶಾಂತಿ ಸಮಾಧಾನ ತಗೊಂಡ್ರೆ ಎಲ್ಲರಿಗೂ ಹೇಳ್ತೀನಿ, ಎಲ್ಲರ ಆಸೆನೂ ನಡೆಸ್ಕೊಡ್ತೀನಿ. ಯಾರಲ್ಲಿ ದುಡುಕು ಐತಿ ಆ ದುಡುಕು ಅವರಿಗೆ ಕೆಡಕಾಗುತ್ತೆ. ಒಂದು ನಿಂಬೆ ತೋರಿ, ಬೇಡ ಬಂದದ್ದಂತ ಒಂದಿರ್ತದಪ್ಪ, ಪಡೆದು ಬಂದದ್ದಂತ ಒಂದಿರ್ತದೆ. ನೋಡೋಣ ಕೊಡ್ರಿಯ ಇನ್ನು ಸಾಕು ಅನ್ನೋದು ಒಂದಿರ್ತದೆ. ಯಾವ್ದು ಹಿಡ್ಕೊಡ್ಲಿ, ಯಾವ್ದು ಕೈ ಬಿಡ್ಲಿ. ಬೇಡಿ ಬಂದದ್ದು ಪಡೆದು ಬಂದದ್ದು ತಾತ್ಪರ್ಯ ಶಬ್ದಗಳು ಬೇರೆ ಅರ್ಥ ಒಂದು ಸಾಕು ಅನ್ನೋದು ಒಂದು ಐತೆ.
ಅದು ಅದು ಎಲ್ಲರಿಗೂ ಇದ್ದದ್ದು ಕಡೆಗೆ ಮುಖ ಹೊತ್ತಿಗೆ ಹೋಗೋ ಕಾಲಕ್ಕೆ ಸಾಕನ್ನು ಅಂತ ಬಾಯಲ್ಲಿ ನುಡ್ಸುತ್ತವ್ರು. ಹೋಗೋ ಟೈಮ್ ಬಂತ ಅಂದ್ರೆ ಸಾಕಾಗುತ್ತೆ, ಅದಕ್ಕೆ ಸಾಕಾಗಿ ಹೋಗ್ಕಣವ ಹೋಗ್ಬೇಕಾದ್ರೆ ಮನುಷ್ಯ. ನೋವು ಬಿಡ್ರಿ ಹ್ಞೂ ಇನ್ನು ಸಾಕು ನನಗೆ ದಾರಿ ಕೊಡು ಅಂತ ಅನ್ನಕತ್ತೈತೆ. ಅದಕ್ಕೆ ನೋಡು ಇನ್ನೊಟ್ಟು ವಯಸ್ಸಿತ್ತ ನೋಡು, ಅವ ಯಾರು ಎಂತು ಅನ್ನೋದು ಗೊತ್ತಾಗೋದಿಲ್ಲ. ಇನ್ನೊಟ್ಟು ಕಾಪಾಡು, ನಾವು ಇದನ್ನು ಹೇಳೋರು ಇನ್ನೊಟ್ಟು ಕಾಪಾಡು ಅಂತ ಹೇಳಿ. ಅದನ್ನಂಕರ್ ತಪ್ಸಕ್ಕಾಗೋದಿಲ್ಲ, ಮುಂದಕ್ಕೆ ಓದ್ತಾಕೆ ಬರ್ತೈತಿ. ತಪ್ಸಕ್ಕಾಗೋದಿಲ್ಲ, ಮುಂದೆ ನಿಮ್ಮಂಥವ್ರು ಮನಸ್ಸು ಮಾಡಿದ್ರೆ ಮುಂದಕ್ಕೆ ಓದ್ತಾಕೆ ಬರ್ತೈತಿ. ತಪ್ಸಕ್ಕಂಕರ್ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ನೋವು ಬಿಡ್ರಿ ಬರ್ದದ್ದ ಹಂಗೆ ಬರ್ದಿದ್ದ ಅಂದ್ರೆ ನಮ್ಮಂಥವ್ರೇನೋ ನಿಮ್ಮಂಥವ್ರೇನು ಏನಿಲ್ಲ, ನಮ್ಮಂಥವ್ರಲ್ಲ ನಿಮ್ಮಂಥವ್ರು ಶರಣರ ಮನಸ್ಸು ಮಾಡಿದ್ರೆ ಮುಂದಕ್ಕೆ ಒತ್ತಾಗ ಬರೋದಿಲ್ಲ ಅಂತ ಹೇಳ್ತೀನಲ್ಲ. ತುಳಿದು ಬಿಡ್ರಿ ನಮ್ಮನ್ನ ಯಾಕೆ ಕಾರಣ ಬರೋದು ಅಂತ ಪ್ರಶ್ನೆನಿಲ್ಲ. ಅದು ಮುಗದಿಂದ ಯಾರು ತರವಾಗೂ ಆಗೋದಿಲ್ಲ. ತುಳಿದು ಬಿಡ್ರಿ ಅದನ್ನ. ತುಳಿಲಿಕ್ಕಂದ್ರೆ ನನ್ನ ಕೈ ಕೊಡ್ರಿ. ಕಡೆಗೆ ಉದ್ಯಾನದಾಗ ಹೋಗಿರಂತೆ ಒಟ್ಟು ಅರ್ಥ ಒಂದ ಅದು. ತಾತ್ಪರ್ಯ ಶಬ್ದಗಳವು ತರ್ಬೇಕಾಗೋದಿಲ್ಲ ಅಂದ್ರೆ ಮತ್ತೆ ಅವ್ರನ್ನ ನಮ್ಮನ್ನ ಯಾಕೆ ಕಾರಣೀಭೂತ ಮಾಡ್ತೀವಿ. ಬನ್ನಿ ಪ್ರಿಯಕ್ಷಕರೇ, ಇಲ್ಲಿ ಬಾದಾಮಿ ತಾಲೂಕು ಕೆರೂರಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಕೇಳೋಣ, ಹೆಬ್ಬಳ್ಳಿ ಅಜ್ಜನವರಿಂದ ಇವ್ರಿಗೆ ಏನು ಲಾಭ ಆಯಿತು ಮತ್ತು ಅಜ್ಜನವರು ಇವರಿಗೆ ಯಾವ ರೀತಿ ಆಶೀರ್ವಾದ ಮಾಡಿದರು ಅಂತ. ಸರ್ ನಮಸ್ಕಾರ. ನಮಸ್ಕಾರ. ನಾವು ಇಲ್ಲಿ ಓಂ ಪ್ರಥಮ್ ಬರಬೇಕಾದ್ರೆ ಒಬ್ಬರು ಮಾರ್ಗದರ್ಶನದಿಂದ ಬಂದೆವು. ನಮಗೇನು ಗೊತ್ತಿದ್ದಿಲ್ಲ. ಇಲ್ಲಿ ನಾವು ಈ ಹಿಂದೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ ಸರ್ವಿಸ್ ಮಾಡುವಾಗ ಇಲ್ಲಿ ಬಾದಾಮಿ ಬಂದ ತಕ್ಷಣ ನಮಗೆ ಸ್ವಲ್ಪ ತೊಂದರೆ ಆಯಿತು. ತೊಂದರೆ ಆದ ತಕ್ಷಣ ನಾವು ದವಾಖಾನೆಗೆ ಹೋದ್ವಿ ನಮ್ಮ ಮಗನ ಕರ್ಕೊಂಡು. ಒಂದು ಗಂಟಲಲ್ಲಿ ಒಂದು ಗಂಟಾಗಿತ್ತು. ಆ ಗಂಟಿನ ಬಗ್ಗೆ ಏನಪ್ಪ ಅಂತ ದವಾಖಾನೆಗೆ ಹೋದ ತಕ್ಷಣ ಅದು ಆಪ್ರೇಷನ್ ಮಾಡ್ಬೇಕು ಹಂಗೆ ಹಿಂಗಂದರು. ನಮ್ಮೊಬ್ಬರು ಸ್ನೇಹಿತರು ಹೇಳಿದ್ರು, ಇಲ್ಲ ಅಜ್ಜರ ಭೇಟಿ ಆಗಿ ಬರ್ರಿ, ನಿಮ್ಮದು ಪರಿಹಾರ ಆಗುತ್ತಂದರು. ತಕ್ಷಣ ಮರ್ದಿನ ಇಲ್ಲಿ ಗುರುವಾರ ದಿನ ಬಂದೀವಿ. ನಾವು ಅಜ್ಜಾರ್ ಭೇಟಿ ಆದ್ವಿ. ಅಜ್ಜಾರ್ ಭೇಟಿ ಆದಾನ ಅವ್ರು ಏನಂತಂದರು, ಹಂಗಾರು ಹಚ್ಚಿದ್ರು, ಇನ್ನೆರಡು ದಿನ ಬಿಟ್ಟು ಕರ್ಕೊಂಡು ಬಾ ಅಂದರು. ಇಷ್ಟೇನಾ ಅಂತ ಹೋದ್ವಿ. ನಾವು ಹೋದ ತಕ್ಷಣ 2 ದಿನದಲ್ಲಿ ಆ ಗಂಟು ಮಾಯ ಆಯ್ತು. ಅದರಲ್ಲಿಂದ ನಾವು ಇಲ್ಲಿ ನಮ್ಮ ಕುಟುಂಬರಾಯ್ತು, ನಮ್ಮ ಬೀಗರಾಯ್ತು, ತಲೆಯಲ್ಲಿ ನಡ್ಕೊಳಕತ್ತೀವಿ. ಅಂದರೆ ನಿಮಗೆ ಯಾವ ರೀತಿ ಕಷ್ಟಗಳಿದ್ದು ಸರ್? ಕಷ್ಟಗಳು ಇದ್ದಂತಂದ್ರೆ ನಮಗೆ ಏನೋ ಮಾಡೋಕ್ಕೆ ಹೋದ್ರೆ ಏನೋ ಆಗ್ತಿತ್ತು. ನಮ್ಮ ಮನೆ ಇದ್ದಿಲ್ಲ, ಮನೆ ಹಿಡಿಬೇಕಂತ ನಮ್ಮ ಶಕ್ತಿ ಇದ್ದಿಲ್ಲ. ಅದೆಲ್ಲ ಏನೋ ಒಂದು ಆಶೀರ್ವಾದದಿಂದ ನಮಗೆ ಶಕ್ತಿ ಕೊಟ್ಟರು. ಮನೆಯೂ ಮಾಡ್ಕೊಂಡಿವಿ, ಮಕ್ಕಳ ಲಗ್ನನೂ ಮಾಡಿದ್ದೀವಿ. ಮತ್ತು ನಮ್ಮ ಮಗಂದು ಲಗ್ನ ಮಾಡಬೇಕಾದ್ರೂ ಅಜ್ಜಾರಿಗೆ ಕೇಳಿದ್ದೀವಿ, ಯಾವ್ದು ಮಾಡಿದ್ರೆ ಏನಾಗತ್ತೆ ಅಂತೇಳಿ. ಅದರಲ್ಲಿ ನೀವು ನಿಮ್ಮ ಅಭಿಪ್ರಾಯ ಏನೈತಿ ಅದಕ್ಕೆ ನನ್ನ ಆಶೀರ್ವಾದ ಐತಂದರು. ನಾವು ಮಾಡಿದ್ದನ್ನು ಅದಕ್ಕೆ ಆಶೀರ್ವಾದ ಕೊಟ್ಟರು, ಅದು ಒಳ್ಳೆಯದಾಯಿತು. ಮತ್ತು ಇನ್ನು ನಮ್ಮ ಮಗಂದು ಒಬ್ಬಂದು ಬೆಂಗಳೂರಲ್ಲಿದ್ದಾನೆ. ಅವನು ಅಜ್ಜಾರ ಬಗ್ಗೆ ಇಲ್ಲಿ ಹುಬ್ಳಿಗೆ ಬರಲಿಕ್ಕೆ ಪ್ರಯತ್ನ ಮಾಡತ್ತಾನವ. ಅವಂಗ ಬರೋ ಸಂಬಂಧ ಅವರು ಕಂಪ್ನಿಯವರು ಯಾರು ಹೋಗ್ತೀರಂತ ಕೇಳ್ತಾರೆ. ನಾವು ಹೋಗ್ತೀರ ನೀವು ಬೇಡ ಅಂತಾರಂತ. ಅದಕ್ಕೆ ಇದೊಂದು ನಾವು ಪರೀಕ್ಷೆ ಮಾಡ್ಬೇಕು. ಅಜ್ಜಾರು ಸಕ್ರೆ ಹಂಚ್ಕೊಂಬರ್ರಿ, ಅಜ್ಜಾರ ಆಶೀರ್ವಾದದಿಂದ ನಾನು ಬರೋ ಪ್ರಯತ್ನ ಮಾಡ್ತೀನಿ. ಸುಮಾರು ಎಷ್ಟು ಸಲ ಪರೀಕ್ಷೆ ಮಾಡಿದ್ರು ಸರ್ ಅಜ್ಜಾರ? ನಾವು ಸುಮಾರು 20-30 ಸಲ ಪರೀಕ್ಷೆ ಮಾಡಿದ್ವಿ. ಎಲ್ಲ ಪರೀಕ್ಷೆದಲ್ಲಿ ಅಜ್ಜಾರು ನಮ್ಗೆ ಯಶಸ್ವಿಯಾಗಿದ್ದಾರೆ. ನಾವು ಅದರಂತೆ ನಮ್ಮ ಮಕ್ಕಳಿಗೆ ಎಲ್ಲರಿಗೆ ಹೇಳ್ಕೊತಿದ್ದೀವಿ. ಇಲ್ಲೇನೋ ಕಷ್ಟ ಪುಣ್ಯ ಏನೋ ಬಂದ್ರೂ ಅವ್ರ ಗಮನಕ್ಕೆ ತರಲಾರ್ದ ನಾವೇನೂ ಮಾಡೋದಿಲ್ಲ. ಸಣ್ಣ ಪುಟ್ಟ ಏನೋ ಆದರೂ ಇಲ್ಲಿ ಅಜ್ಜಾರ ಕಡೆ ಬಂದು ಬರೀ ಭೇಟಿಯಾಗಿ ಹೋಗ್ತೀವಿ. ಅವ್ರ ಜೋಡಿ ಮಾತಾಡೋದಿಲ್ಲ. ನಾವು ಭೇಟಿಯಾಗಿ ನಾವು ಹಂಗಾರ ಹಚ್ಕೊಂಡು ಹೋದಿವಿ ಅಂದ್ರೆ ನಮ್ಮ ಕೆಲಸ ಆಗಿವೆ. ಸರ್ ಇಲ್ಲಿ ಮಕ್ಕಳು ಇರದೇ ಇರೋರಿಗೆ ಮಕ್ಕಳ ಕೊಡ್ತಾರಂತೆ, ನಿಜಾನ ಸರ್? ಅದು 10 ವರ್ಷ ಆಗ್ಬೋದು, 15 ವರ್ಷ, 15-20 ವರ್ಷ ಆದರೂ ಇಲ್ಲಿ ನಡ್ಕೊಂಡವ್ರಿಗೆ ಮಕ್ಕಳಾಗಿದೆ. ಎಷ್ಟೋ ಜನಕ್ಕೆ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ವೈದ್ಯರಿಂದ ಸಾಧ್ಯವಾಗೋದು ಇವ್ರ ಕೈಯಲ್ಲಿ ಸಾಧ್ಯ ಆಗುತ್ತೆ. ವೈದ್ಯರಿಂದ ಸಾಧ್ಯವಾಗಲಂಥ ಕೆಲಸ ಇವರು ಮಾಡಿಕೊಟ್ಟಿದ್ದಾರೆ. ಇವರು ಮಾತನಾಡಿದ್ದು ಎಂದು ಹುಸಿ ಹೋಗೋದಿಲ್ಲ. ಏನಾದರೂ ನಿಮ್ಮ ಆತ್ಮದಲ್ಲಿ ಇದ್ದರೆ ನೀವು ಬೇಡ್ಕೊಂಡು ಹೋದ್ರೆ ಅದಾದ್ರೆ ನಿಮಗೆ ಗೊತ್ತಾಗತ್ತೆ. ಈಗ ಸಾಕಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಹಾಕ್ತಿರ್ತಾರೆ ನಮ್ಮ ವಿಡಿಯೋ ನೋಡಿ, ಅಜ್ಜಾರ ಏನು ದೇವ್ರ ಹೇಳ್ತಾರೆ ಹಂಗೆ. ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಅವರು ಇಲ್ಲೇ ಬಂದಿಲ್ಲ. ಅವರು ಇಲ್ಲಿ ಬಂದು ತಮ್ಮ ಆತ್ಮದ ಬೇಡ್ಕೊಂಡು ಹೋದ್ರೆ ಅವ್ರಿಗೆ ಗುರ್ತಾಗತ್ತೆ.
ಏನೋ ಹೊರಗಡೆ ನಿಂತು ಮಾತಾಡ್ತಾರೆ ಹೋಗ್ತಾರೆ. ಅವರು ತಮ್ಮ ಸ್ವಂತದ್ದು ಆತ್ಮದಲ್ಲಿ ಇದ್ದಂಥದ್ದು ಸ್ವಂತದ್ದು ಅಜ್ಜಾರು ಪೂಜೆ ಮಾಡುವಾಗ ಅಜ್ಜಾರಿಗೆ ಗದಿ ಮೇಲೆ ನಿಂತಾಗ ಬಂದಾಗಾದ್ರೆ ಅವ್ರಿಗೆ ಗೊತ್ತಾಗತ್ತೆ. 5-10 ನಿಮಿಷ ಕುಂತ್ರಂದ್ರೆ ಅಜ್ಜಾರ್ದು ಭಾವೈಕ್ಯತೆ ಏನು ಅಜ್ಜಾರ್ದು ಏನು ಹೇಳ್ತಾರೆ ಅನ್ನೋದು ಗೊತ್ತಾಗತ್ತೆ. ಹಂಗಾಗಿ ಹೇಳ್ತಾರೆ ಹೋಗ್ತಾರ ಅವ್ರಿಗೆ ಅದ್ರ ಬಗ್ಗೆ ಇಲ್ಲಿ ಬಂದು ಹೋದಾಗ ಗೊತ್ತಾಗತ್ತೆ. ಸರ್ ನನಗೆ ಹೇಳಿರೋ ಪ್ರಕಾರ ಇಲ್ಲಿ ಒಬ್ಬರನ್ನ ಕೇಳಿದ್ದೀನಿ, ನಿಮ್ಮ ಮಗನಿಗೆ ಇಲ್ಲಿ ಪರೀಕ್ಷೆ ಮಾಡಕ್ಕೆ ಬಂದಿದ್ರಂತೆ ಅಜ್ಜಾರು. ನಿಮ್ಮ ಮಗ ಅಜ್ಜಾರನ ಪರೀಕ್ಷೆ ಮಾಡಕ್ಕೆ ಬಂದಿದ್ರಂತ. ಅದು ಯಾಕಂದ್ರೆ ನಾವು ನಮ್ಮ ಕುಟುಂಬದವರು ಇಲ್ಲಿ ನಮ್ಗಷ್ಟೇ ಗೊತ್ತಿತ್ತು ಬರಬೇಕು ಹೋಗ್ಬೇಕಂತೇಳಿ. ಏನೋ ಒಂದು ಮಾಡ್ಬೇಕಾತಂದ್ರೆ ನಮ್ಮದು ಮನಿ ಇರೋಕ್ಕಿಲ್ಲ ಅಂದ್ಕೊಂಡು ನಮಗೂ ಸ್ವಲ್ಪ ಸಂಬಳ ಇತ್ತು. ಆ ಸಂಬಳದಲ್ಲಿ ನಾವು ಒಂದು ಜಾಗ ತೊಗೋಬೇಕಾಗಿತ್ತು. ಆ ಇದರಲ್ಲಿ ಅಜ್ಜಾರಿಗೆ ಭೇಟಿಯಾಗಿ ಹೋದಾಗ ಆಗತ್ತಾ ನಿಮಗೆ ಮನೆ ಆಗತ್ತಾ ಚಿಂತೆ ಮಾಡಬೇಡ್ರಿ ಒಳ್ಳೇದಾಗತ್ತೆ ಅಂತ ಹೇಳಿದರು. ಯಾವ ಥರ ಆಕತ್ತೆ ಅಂತೇಳಿ ಕ್ಯಾಸ ನಾವು ಪ್ರತಿ ವಾರ ಮನೆಯಿಂದ ಒಬ್ರು ಯಾವ್ದಾರು ಬರ್ತಿದ್ವಿ. ಅದನ್ನು ಕಂಡ್ರೆ ನಮ್ಮ ಮಗ ಏನಂತಂದ, ನೀವು ಬರೀ ದೇವರು ಅನ್ನಕತ್ತೀರಿ, ನಾನು ಒಮ್ಮೆ ಅವ್ರನ್ನ ಪರೀಕ್ಷೆ ಮಾಡ್ತೀನಿ ಅಂದಮೇಲೆ ಅವ ಒಂದಿನ ಬಂದ ಎಕ್ಸಾಮ್ದಲ್ಲಿ, SSLC ಎಕ್ಸಾಮ್ ಸಂದರ್ಭದಲ್ಲಿ ಬಂದ. ಅಜ್ಜಾರ ನಮ್ದು ಎಕ್ಸಾಮ್ ಇದೆ, ನಾನು ಪರೀಕ್ಷೆ ಮಾಡಬೇಕಂತ ಕೇಳಿದ. ನೀ ಬರೆಯವ ನಾ ಬರೆಯವ ಅಂತ ಕ್ವಶನ್ ಮಾಡಿದ್ರು ಅಜ್ಜಾರು. ಕ್ವಶನ್ ಮಾಡಿದ ತಕ್ಷಣ ಅವರು ನಾನೇ ಬರಿತೀನಿ, ನಿನಗೆ ಫಸ್ಟ್ ಕ್ಲಾಸ್ ಬೇಕು, ಸೆಕೆಂಡ್ ಕ್ಲಾಸ್ ಬೇಕು, ಬರೀ ಪಾಸ್ ಬೇಕು, ನನಗೆ ಪಾಸ್ ಮಾಡಿ ಸಾಕ್ರಿ ಅಜ್ಜಾರ ಅಂತ ಹೇಳಿದ. ಅವ್ನಿಗೆ ಸೆಕೆಂಡ್ ಕ್ಲಾಸ್ ಆಯಿತು. ಅವನಾದ್ಮ್ಯಾಗ ಅವನಿಗೂ ನಂಬಿಕೆ ಹುಟ್ಟಿದ ಮ್ಯಾಗ ಇಲ್ಲಿ PUCಗೆ ಬಾದಾಮಿಗೆ ಅಡ್ಮಿಷನ್ ಮಾಡಿದೆ. ನಾನು ಅಡ್ಮಿಷನ್ ಮಾಡಿದ ತಕ್ಷಣ ನಾನು NCC ಸೇರಿ ಮುಂದೆ ಮಿಲ್ಟ್ರಿಗೆ ಹೋಗ್ಬೇಕಂತ ಅವನ ಆಸೆ ಇತ್ತು. ಹಾಗಾದ್ರೆ NCCಗೆ ಸೇರ್ಬೇಕಾದ್ರೆ ಇಲ್ಲಿ ಯಾರ್ದು ನಮ್ಮದು ಪರಿಚಯ ಇಲ್ಲ, ನಾನು ಹೊಸಬ ಹೆಂಗೆ ಮಾಡ್ಬೇಕಂತ ಅಂತಂದ. ನಾನು ಅಂದಾಗ ಅಜ್ಜಾರ ಆಶೀರ್ವಾದ ತಗೊಂಡು ನೀನು ಹೋಗಪ್ಪ, ಅಲ್ಲಿ ನಿನಗೆ ಯಶಸ್ವಿ ಆಗುತ್ತೆ ಅಂತ ಹೇಳಿದ್ದೆ ನಾನು. ಅದೇ ರೀತಿ ಒಂದು ದಿನ ಅವನು ಇಲ್ಲಿ ಬಂದ. ಅವತ್ತನೇ NCC ಭರ್ತಿ ಇತ್ತು. ಆ ಭರ್ತಿ ಟೈಮ್ದಲ್ಲಿ ಅವರು ಸೋರು ತಮ್ಮ ಬೇಕಾದ್ರೆ ತೊಗೊಂಡ್ರು. ತೊಗೊಂಡ ತಕ್ಷಣ ಮತ್ತು ಅಜ್ಜಾರ್ ನಾನು ಹಿಂಗೆ ಹೇಳಿದ್ರಲ್ಲ ಅನ್ಕೋತ ನಿಂತಿದ್ದಂತವ. ಅವರು NCC ಇಲ್ಲಿ ಆಫೀಸರ್ ಬಂದು ಮ್ಯಾಟ್ರಿಕ್ದಲ್ಲಿ ಮಾಡಿದಂಥ ಹುಡುಗರು ಯಾರು ಇದ್ದೀರೇನಪ್ಪ ಅಂತನ ಇವ ಕೈ ಎತ್ತಿದ. ಇವ ಒಬ್ಬನೇ ಇದ್ದ. ಒಬ್ಬನ ತೆಗೆದು ಇವನು ತೊಗೊಂಡ್ರು. ಆವಾಗಿಂದ ಮತ್ತೊಟ್ಟು ಅವನಿಗೆ ನಂಬಿಕೆ ಆಯಿತು. ಅದಾದಮೇಲೆ ನಾನು NCC ಪಾಸ್ ಆಗಬೇಕಂದ NCC ಪಾಸ್ ಆದ, ರ್ಯಾಂಕ್ನಲ್ಲಿ ಬಂದ, NCC ಸರ್ಟಿಫಿಕೇಟ್ ಬಂತು. ಇನ್ನು ಆರ್ಮಿ ಸೇರಬೇಕು ನಾನು ಅಂತ ಅಜ್ಜಾರ ಕಡೆ ಬಂದ. ಹೊಸ ಭರ್ತಿ ಆಗತ್ತೆ ನಿಂದಾಗತ್ತೆ, ಒಂದು ಪೈಸಾ ಇಲ್ದಾಗತ್ತೆ, ನೀನು ನೋಡಂತಂದರು. ಆದರೂ ನಾವು ಬೇರೆ ಕಡೆ ಕೋಲಾರ ಬೆಂಗಳೂರು ಎಲ್ಲ ಕಡೆ ಅಲಿದಾಡಿದ್ವಿ, ಆಗಲಿಲ್ಲ. ಹೊಸ ಭರ್ತಿ ಅಂತಿತ್ತಲ್ಲ, ಅದು ಹೊಸ ಭರ್ತಿ ಏನು ಹೇಳ್ಯಾರ ಅಜ್ಜಾರ ಅಂತ ತಕ್ಷಣ ಮೊದಲು ರ್ಯಾಲಿ ತೆಗೆದ್ರು. ಆ ರ್ಯಾಲಿ ಒಳಗೆ ಫಸ್ಟ್ ನಂಬರ್ ಬಂದ, ಸೆಲೆಕ್ಷನ್ ಆಯಿತು. ಅಂದಿಲಿಂದ ಇಲ್ಲಿವರೆಗೆ ಅವನ ಮದುವೆ ಮುಂಜಿ ಎಲ್ಲ ಅಜ್ಜಾರು ಕೇಳೇ ಮಾಡೀವಿ. ಈಗಾದರೂ ನಿನ್ನ ಮಗ ಮಿಲ್ಟ್ರಿಯಿಂದ ಬರುವವರೆಗೆ ನಂದ ಜವಾಬ್ದಾರಿ, ಏನು ಚಿಂತೆ ಮಾಡಬೇಡ ಅಂತ ಹೇಳಿದಾರೆ. ಅವನಿಗೂ ಮದುವೆ ಆಯಿತು, 2 ಮಕ್ಕಳದು, ಹೆಣ್ಣು ಗಂಡು. ಮೊನ್ನೆ ಅವ್ರದ್ದು ನಾವು ಅಜ್ಜಾರಿಗೆ ಭೇಟಿ ಮಾಡಿಸಿ ಅಜ್ಜಾರು ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಹಿಂಗಾದ್ಮೇಲೆ ಇನ್ನು 2 ಮಕ್ಕಳ ಸಂಬಂಧ ನಾನು ಅಲ್ದಾಡಕತ್ತೀನಿ. ಅದೇ ರೀತಿ ಈಗ 3ನೇದಾವಲ್ಲಿ ಒಂದು ಕಂಪ್ನಿಯಲ್ಲಿ ಸೇರ್ಕೊಂಡಿದ್ದಾನೆ. ಅದೇ ಒಂದು ಬ್ರ್ಯಾಂಚು ಬೆಳಗಾಂದಲ್ಲಿ ಅಥವಾ ಇಲ್ಲಿ ಆಜು ಬಾಜು ಇದೆ, ಬರ್ಬೇಕಂತ ಟ್ರೈ ಮಾಡತ್ತಾನ. ಅಜ್ಜಾರ್ದು ಸ್ವಲ್ಪ ಕೇಳಿಕೊಂಡು ಸಕ್ರೆ ಹಂಚ್ಕೊಂಡು ಬರ್ರಿ ಅಂತಂದಾನ. ಸರ್ ನಿಮ್ಗೆ ಇಷ್ಟೆಲ್ಲ ಒಳ್ಳೇದಾಗಿದೆಯಲ್ಲ, ಅಜ್ಜಾರಿಗೆ ನೀವು ಎಷ್ಟು ಲಕ್ಷ ಕೊಟ್ರಿ ಸರ್? ಏನು ಅಜ್ಜಾರಿಗೆ ನಾವು ದುಡ್ಡಿಂದು ಏನೂ ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ದುಡ್ಡಿಂದು ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಅಂದರೆ ದುಡ್ಡು ಬೇರೆದವ್ರು ಮಾತಾಡ್ತಾರೆ ಹೇಗೆ? ಏನಿಲ್ಲ, ಯಾರಿಗೂ ದುಡ್ಡು ಕೇಳೋದಲ್ಲ ಅವರು. ನೀವೇನು ಅಂದ್ಕೊಂಡಿರ್ತೀರಿ, ಏನೋ ಮಾಡ್ಬೇಕಾರೆ ದೇವ್ರಿಗೆ ಬ್ಯಾಟಿ ಮಾಡ್ಬೇಕಾರೆ ಏನಾರು ನೀವು ಮಾಡಿದ್ದಷ್ಟು ಹಾಕಿದಂಥದ್ದು 5 ಆಗಲಿ 10 ಆಗಲಿ ಹುಂಡಿ ಹಾಕ್ಬೋದು ಅವರು. ಅಂದರೆ ಅಜ್ಜಾರ ಬೇಟೆ ಮಾಡಿ ಅಂತ ಹೇಳ್ತಾರೆ. ಇಲ್ಲ, ನಮ್ಮ ಕೆಲಸ ಆದರೆ, ನಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕರೆ, ನಾವು ಅಂದ್ಕೊಂಡದ್ದಾದ್ರೆ, ನಾ ಹಿಂಗೆ ಮಾಡ್ತೀನಿ ಅಂತ ಅಂದ್ಕೊಂಡು ಹೋಗಿರ್ತೀವಲ್ಲ, ಅದನ್ನು ಮಾಡಬೇಕು. ನಾ ನುಡಿದಂತೆ ನಡಿಬೇಕಂತ ಅಷ್ಟೇ, ನಮ್ಮ ಮತ್ತೊಂದೇನಿಲ್ಲ. ಯಾರು ತಮ್ಮ ಬಾಯಿಲೆ ನುಡಿತಾರ ಅದನ್ನು ನಡ್ಕೊಂಡವ್ರಿಗೆ ಅವ್ರ ಅಜ್ಜಾರ ಹಿಂಬಾಲಿದಾರ, ಸುಳ್ಳು ಹೇಳೋರಿಗೆ ಇಲ್ಲ. ಇದು ಮಾತ್ರ ಸತ್ಯ. ಈಗ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತಾರೆ ಸರ್? ಲಿಂಬೆಯನ್ನು ನಿಮ್ಗೆ ಯಾವಾಗ ಕೊಟ್ಟಾರ ಅವರು? ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಏನು ಹೇಳ್ತಾರೆ? ಅಜ್ಜಾರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ನಾನು ಬಂದ ಮೇಲೆ ಇಲ್ಲಿ ನನ್ನಿಂದ 100 ಭಕ್ತರು ಬಂದರು. ನಾನು ಇಲ್ಲಿ ಕಾಲಿಟ್ಟು ಅಜ್ಜಾರಿಗೆ ದರ್ಶನ ಪಡೆದ ಮೇಲೆ ನನ್ನ ಜೊತೆ ನಿಮ್ಮ ಮುಖಾಂತರ ಬಂದ್ರೆ, ಮುಖಾಂತರ 100 ಜನ ಬಂದು ಅವ್ರದ್ದು
ಆಗು ಹೋಗುಗಳನ್ನು ಬೇಡ್ಕೊಂಡು ಸಫಲರಾಗಿ ಅವರಿಂದ ಸಾವಿರಾರು ಬರ್ತಾರೆ. ಎಲ್ಲಿ ಬೆಳಗಾಂ, ಬೈಲಹೊಂಗಲ್, ಗೋವಾ ಎಲ್ಲ ಕಡೆಯಿಂದ ಬಂದರು. ಅವರು ನೀವು ನಮ್ಗೆ ಕರ್ಕೊಂಡು ಹೋದ್ರಿ ಅಜ್ಜಾರ ಕಡೆ ನಮ್ಗೆ ಒಳ್ಳೇದಾಯ್ತು ಅಂತೇಳಿ ಅವರು ನಡ್ಕೊತಾ ಇದ್ದಾರೆ. ಅವರಿಂದ ಇನ್ನೂ ಹೆಚ್ಚಿನ ಭಕ್ತರು ಬರಲಿ, ಅಜ್ಜಾರ್ದು ಎಲ್ಲ ಕಡೆ ಹರಡಲಿ, ಎಲ್ಲರಿಗೂ ಸಂತೋಷ ಆಗಲಿ ಅಂತೇಳಿ ನಾವು ಬೇಡ್ಕೊಳ್ತೀನಿ. ಇದೇ ರೀತಿ ಅಜ್ಜಾರ್ಗೂ ಐಶ್ವರ್ಯ ಕೊಡಲಿ ಪರಮಾತ್ಮ ಅಂತೇಳಿ ಬೇಡ್ಕೊತೀನಿ. ಇಷ್ಟೇ ನಮ್ಮ ಆಸೆ. ಧನ್ಯವಾದಗಳು. ಧನ್ಯವಾದಗಳು. ಬನ್ನಿ ಪ್ರೇಕ್ಷಕರೇ, ಇಲ್ಲಿ ಸುಮಾರು 15 ವರ್ಷದಿಂದ ಭಕ್ತರು ಬರ್ತಿದ್ದಾರೆ. ಇವರು ಇಂಡಿಬಲ್ಲಿ ರೂಗಿ ಎಂಬ ಗ್ರಾಮದಿಂದ ಬರ್ತಿದ್ದಾರೆ. ಅವ್ರಿಗೂ ಕೂಡ ಕೇಳೋಣ ಅಜ್ಜರಿಂದ ಇವ್ರಿಗೆ ಆಶೀರ್ವಾದ ಆಯ್ತಾ ಇಲ್ವಾ ಅಂತ. ನಮಸ್ಕಾರ. ಆಗ್ಯದ ಚಲೋ. ನಮಸ್ಕಾರ. ನಿಮ್ಗೆ ಅಜ್ಜರಿಂದ ಆಶೀರ್ವಾದ ಆಗೈತ್ರಿ? ಆಗ್ಯದಪ್ಪ, ಆಗ್ಯದ ಚಲೋ ಅದ. ಅಜ್ಜವ್ರು ಬಂದಾರ, ಎಲ್ಲ ಗಂಡಸ ಮಕ್ಳು ಹುಟ್ಟ್ಯಾವ, ಎಲ್ಲ ಚಲೋ ಆಗ್ಯದ. ನಿಮ್ಗೆ ಹೇಳಿದ್ರ ಗಂಡು ಮಕ್ಳು ಹುಡ್ತಾವೆ ನಿಮ್ಗೆ? ಹೇಳಿದ್ರು ಎಲ್ಲ ಇಬ್ರು ಎರಡು ಗಂಡಸ ಮಕ್ಳು ಹುಟ್ಟ್ಯಾವ, ಚಲೋ ಆಗ್ಯದ. ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು ಅಮ್ಮ ಇಲ್ಲಿ ಬರೋಕೆ? ನಮ್ಮ ಎಲ್ಲ ಒಂದೇ ರೀತಿ ನೋಡಪ್ಪ, ಎಲ್ಲ ಹಿರಣಿತ್ತು, ಎಲ್ಲ ಚಲೋ ಆಗ್ಯದ. ಅಂದ್ರೆ ಯಾವ ರೀತಿ ಇದ್ದು ಅದೇ ಮನಿದನ್ನು ಎಲ್ಲ ಒಂದೇ ರೀತಿ ಎಲ್ಲ ರೀತಿಯಿಂದ. ನಿಮ್ಗೆ ಇಲ್ಲಿ ಬರಕ್ ಪ್ರೇರಣೆ ಯಾರು ಅಮ್ಮ? ನಿಮ್ಗೆ ಯಾರು ಹೇಳಿದ್ರು ಹಿಂಗೆ ಅಜ್ಜಾರ್ ದೇವರೇ ಹೇಳ್ತಾರ ಬರ್ರಿ ಅಂತಂದು? ನಮ್ಮ ನಿಗಣದ ತವ್ರ ಮನೆ ಅದಿಲ್ಲ, ಅವ್ರದಿಂದ ಆಯ್ತು. ಅವರಿಂದ ನಿಮ್ಮ ಮಗಳೇ ಇರು ಬರ ಈಗ ಮಗಳ. ನಮಸ್ಕಾರ. ನಮಸ್ಕಾರ. ನಿಮಗೆ ಗೊತ್ತಿದ್ದ ಪ್ರಕಾರ ಅಜ್ಜಾರ್ ಇಲ್ಲಿ ಎಷ್ಟು ವರ್ಷದಿಂದ ದೇವರ ಹೇಳ್ತಿದ್ದಾರೆ? ಅವ್ರಿ ನಮ್ಗೆ ಅವ್ರು ಎಷ್ಟು ವರ್ಷ ಐತೆ ಹೇಳತ್ತಾರ ಗೊತ್ತಿಲ್ರಿ. ಬಟ್ ನಾವು ಬರ್ಲಾತ್ ಭಾಳ ಒಂದು 15 ವರ್ಷ ಮ್ಯಾಗ ಐತ್ರಿ ಬರ್ತೀವಿ. ಅಂದ್ರೆ ಇಲ್ಲಿ ಎಲ್ಲ ಸತ್ಯದ ನುಡಿಗಳೇ ಆಗ್ತಾವಂತೆ. ಸತ್ಯನೇ ಐತ್ರಿ, ಇಲ್ಲಿ ಸತ್ಯ ಇದ್ರೆ ಬರಬೇಕು, ಇಲ್ಲ ಅಂದ್ರೆ ಇಲ್ಲ. ಚಲೋ ಅದ ರೀ ಇಲ್ಲೆಲ್ಲ ಜಾಗ. ಹಿಂಗೆ ಎಲ್ಲಿ ಇಲ್ಲೇ ರೀ ನಾವರೇ ನೋಡು ಎಲ್ಲಿ. ಅಂದ್ರೆ ನಿಮಗೆ ಯಾವ ರೀತಿ ಕಷ್ಟಗಳಿದ್ದು ಅಮ್ಮ ಇಲ್ಲಿ ಬರೋಕೆ ಮುನ್ನ? ನಾ ಇವ್ರಿಗೆ ಭಾಳ ಹೈರಾಣ ಇತ್ರಿ. ಅವ್ರಿಗೆ ಪೈಲ ಈಗ ಅವ್ರದ್ದು ಮಕ್ಳು ಮದುವೆ, ಮನಿ, ಹಿಂಗೆ ಎಂಗೇಜ್ಮೆಂಟ, 4 ಮೊಮ್ಮಕ್ಳಾಗ್ಯಾವ. ಇಲ್ಲಿ ಬಂದಿಂದ ಎಲ್ಲ ಚಂದ ಆಗ್ಯದ್ರಿ. ಈಗ ಎಲ್ಲಿ ಮನೆ ಬಿಟ್ಟು ಹೊರ ಹೋಗಲ್ಲ ಅವ್ರು. ಹಂಗಾಗ್ಯಾವ. ಪೈಲ ಮಕ್ಕಳು ಹೈರಾಣ ಇತ್ತು, ಅವ್ರಿಗೆ ಊಟಕ್ಕೆ ಹೈರಾಣ ಇತ್ತು, ಅಷ್ಟಿತ್ತು. ಈಗ ಚಲೋ ಆಗ್ಯದ್ರೆಲ್ಲ, ಇಲ್ಲಿ ಬಂದಿಂದೆ ಆಗ್ಯದವ್ರಿ. ಅಜ್ಜಾರನ್ನ ಭೇಟಿ ಮಾಡಕ್ಕೆ ಎಷ್ಟು ಲಕ್ಷ ಕೊಟ್ರಿ ಅಮ್ಮ? ಅಜ್ಜಾರ ಎಷ್ಟು ಲಕ್ಷ ನಿಮ್ಮ ಹತ್ರ ಬೇಡಿ? ರೊಕ್ಕನೇ ಕೊಟ್ಟೆ ಇಲ್ರಿ ನಾವೇನು. ನಮ್ಮ ಇಷ್ಟ ಅದು, ನಾವು ಬೇಕಂದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ರೊಕ್ಕ ಏನಿಲ್ರಿ ಅದು. ಅಂದ್ರೆ ಇಲ್ಲಿ ಯಾರಾದ್ರೂ ಹೇಳ್ತಾರಲ್ಲಮ್ಮ, ಈಗ ದುಡ್ಡು ತೊಗೊಂಡು ದೇವರ ಹೇಳ್ತಾರೆ, ಸಾಕಷ್ಟು ಕಡೆ ಬೇರೆ ಹಂಗಿಲ್ರಿ ಪುಕ್ಕಟ್ರಿ. ಇಲ್ಲ, ನಾವು ಬೇಕಂದ್ರೆ ಕೊಡೋದು, ಇಲ್ಲಾಂದ್ರೆ ಇಲ್ಲ. ನಾವು ಬರೀ ಕೇಳ್ಕೊಂಡು ಹೋದ್ರು ನಡೀತದೆ. ಹಂಗದ ರೀ. ನಾವು ಖುಷಿದಿಂದ 10 ರೂಪಾಯಿ ಅವ್ರು ಬೇಡಿಲ್ಲ. ಖುಷಿಯಿಂದ ನಾವು ಏನು ಮಾಡ್ತೇವೆ ನಮ್ಮ ಮನಸ್ಸಿಲ್ಲ ನಾವು. ಚಲೋದಾಗ್ಯದಪ್ಪ. ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ